ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 8ನೇ ತರಗತಿಯ ಕನ್ನಡದಲ್ಲಿ LBA ಆಧಾರಿತ ಸಾಧನಾ ಪರೀಕ್ಷೆ 2 ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 1 ಗಂಟೆ ಅಥವಾ 60 ನಿಮಿಷಗಳ ಕಾಲ. ಗರಿಷ್ಠ ಅಂಕಗಳು 20 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ನೋಡಿ ಮಕ್ಕಳ, ಕ್ರಮಾಕ್ಷರದೊಂದಿಗಿನ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 3 ಪ್ರಶ್ನೆಗಳಿರುತ್ತೆ ಮಕ್ಕಳ. ಅವ್ರು ಹಾಕಿರುವಂತಹ ಕಂಡೀಷನ್ ಪ್ರಕಾರ ನೀವು ಉತ್ತರವನ್ನು ಬರೆದ್ರೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನಿಮಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಪ್ರಶ್ನೆ 1 ನೋಡಿ. ವರ್ಷ ಪದದ ತದ್ಭವ ರೂಪ. ಸರಿಯಾದ ಉತ್ತರ ಆಯ್ಕೆ ಎ, ವರುಸ. ವರ್ಷ ಪದದ ತದ್ಭವ ರೂಪ ವರುಸ. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಸರಿಯಾದ ಉತ್ತರ ಆಯ್ಕೆ ಬಿ, ಚಕ್ರಾಧಿಪತಿ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಚಕ್ರಾಧಿಪತಿ. ಪ್ರಶ್ನೆ 3. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ. ಸರಿಯಾದ ಉತ್ತರ ಅಧಿಕರಣ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 4. ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ? ಉತ್ತರ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ. ಪ್ರಶ್ನೆ 5. ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನದಲ್ಲಿ ಜನರನ್ನು ಕಾಡುವುದನ್ನು ಬಿಡಬೇಕು. ಪ್ರಶ್ನೆ 6. ಯುವಕನ ತಂದೆಗೆ ಏನನ್ನು ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ? ಉತ್ತರ ಯುವಕನ ತಂದೆಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ ಮಕ್ಕಳ. ತಲಾ 2 ಅಂಕ ಸಿಗುತ್ತೆ. ಇರುವಂತಹ ಕಂಡೀಷನ್ನ ನೋಡಿ. ಉತ್ತರದ ಅಂಶಗಳನ್ನಾಧರಿಸಿ ಪ್ರತಿ ಪ್ರಶ್ನೆಗೂ 2 ಅಂಕಗಳು. ಅಂದರೆ ನೀವು ಕಂಪ್ಲೀಟಾಗಿ ಉತ್ತರವನ್ನು ಬರೀಬೇಕು. ಹಾಗೆ ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು ಮಕ್ಕಳ. ಅರ್ಥ ಆಯ್ತಲ್ವಾ? ಪ್ರಶ್ನೆ 7ರಲ್ಲಿ ನೋಡಿ. ರಾಜನು ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಉತ್ತರ ಯಶೋಧರೆಯು ರಾಜನನ್ನು ಕುರಿತು ಈ ಹಿಂದೆ ಗಾರ್ಗಿಯು ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಅರಣ್ಯಕ್ಕೆ ತೆರಳಿದಳು ಎನ್ನುವುದನ್ನು ಕೇಳಿರುವೆನು. ನಾನೂ ಸಹ ಅಂತೆಯೇ ಸನ್ಯಾಸವನ್ನು ಸ್ವೀಕರಿಸಿ ನನ್ನ ಪತಿಯ ಬಳಿಗೆ ಹೋಗುವೆನು. ಅವರೊಡನೆ ಸನ್ಯಾಸಿಯಂತೆಯೇ ಜೀವನ ನಡೆಸುವೆನು ಎಂದು ಹೇಳುತ್ತಾಳೆ. ಆಗ ರಾಜನು, ನಿನ್ನ ಪತಿಯು ತೊರೆದು ಹೋದ ಕಳೆದ 10 ವರ್ಷಗಳಿಂದಲೂ ನೀನು ಸನ್ಯಾಸಿಯಂತೆಯೇ ಇರುವೆಯಲ್ಲ ಎಂದು ಹೇಳುತ್ತಾನೆ. ಪ್ರಶ್ನೆ 8 ನೋಡಿ ಮಕ್ಕಳ. ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ? ಉತ್ತರ ಶ್ರುತಿ ಮಾರ್ಗವನ್ನು ಬಿಡದಾತನು ಸುವ್ರತಿ. ತಂದೆ ತಾಯಿಗಳಿಗೆ ಸದ್ಗತಿಯನ್ನು ನೀಡುವವನು ಸುತನು ಎಂದು ಹುಲಿಗೆರೆಯ ಸೋಮನಾಥನು ಹೇಳುತ್ತಾನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ಇಲ್ಲಿ ಒಬ್ಬರ ಬಗ್ಗೆ ಮಾತ್ರ ನೀವು ಬರಿಬೇಕಾಗತ್ತೆ ಮಕ್ಕಳ. 2 ಅಂಕ ಸಿಗುತ್ತೆ. ನೋಡಿ, ಸ್ಥಳ ಹಾಗೂ ಕಾಲವನ್ನು ಬರೆದ್ರೆ 1 ಅಂಕ, ಕೃತಿ ಹಾಗೂ ಪ್ರಶಸ್ತಿಯನ್ನು ಬರೆದ್ರೆ 1 ಅಂಕ, ಒಟ್ಟು 2 ಅಂಕ ನಿಮಗೆ ಸಿಗುತ್ತೆ. ಹಾಗೆಯೇ ಉಳಿದಂತಹ ವಿವರಣೆಯನ್ನು ಸಹ ನೀವು ಜೊತೆಯಲ್ಲಿ ಬರಿಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಲ್ವಾ? ನೋಡಿ, ಪ್ರಶ್ನೆ 9ರಲ್ಲಿ ಶ್ರೀಮತಿ ನೇಮಿಚಂದ್ರ. ಶ್ರೀಮತಿ ನೇಮಿಚಂದ್ರ ಅವರು ಕ್ರಿಸ್ತಶಕ 1959ರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಬದುಕು ಬದಲಿಸಬಹುದು ಎನ್ನುವ ಅಂಕಣ ಬರಹವನ್ನು ಪೆರುವಿನ ಕಣಿವೆಯಲ್ಲಿ ಒಂದು ಕನಸಿನ ಪಯಣ ಎನ್ನುವ ಪ್ರವಾಸ ಕಥನಗಳನ್ನು, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಎನ್ನುವ ಕಥಾ ಸಂಕಲನಗಳನ್ನು
ಯಾದ್ ವಶೇಮ್ ಎನ್ನುವ ಕಾದಂಬರಿಯನ್ನು ರಚಿಸಿದ್ದಾರೆ. ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರಿಗೆ ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲಿ ಒಂದು ಗಾದೆ ಮಾತನ್ನು ವಿಸ್ತರಣೆ ಮಾಡಬೇಕು. 2 ಅಂಕ ಸಿಗುತ್ತೆ ಮಕ್ಕಳ. ನೋಡಿ, ಗಾದೆಯ ಮಹತ್ವದ ವಿವರಣೆಗೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆಗೆ 1 ಅಂಕ, ಒಟ್ಟು 2 ಅಂಕಗಳು ಸಿಗುತ್ತೆ. ಪ್ರಶ್ನೆ 10ರಲ್ಲಿ ನೋಡಿ, ಮನಸ್ಸಿದ್ದರೆ ಮಾರ್ಗ ಹಾಗೂ ತಾಳಿದವನು ಬಾಳಿಯಾನು, ಈ ಎರಡರಲ್ಲಿ ಯಾವುದನ್ನ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ವಿಮರ್ಶೆಯನ್ನು ಬರಿಬೇಕು ಮಕ್ಕಳ. ಗಾದೆಯನ್ನು ವಿಸ್ತರಣೆ ಮಾಡಿ ಬರಿಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಮೊದಲಿಗೆ ನೋಡಿ ಮಕ್ಕಳ, ಮನಸ್ಸಿದ್ದರೆ ಮಾರ್ಗ ಈ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ. ಮಾನವನ ಚೈತನ್ಯಕ್ಕೆ, ಬುದ್ಧಿಶಕ್ತಿಗೆ ಮಿತಿಯಿಲ್ಲ. ಸಕಾರಾತ್ಮಕ ಭಾವದಿಂದ ನಾವು ಕಾರ್ಯೋನ್ಮುಖರಾಗಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಆಸಕ್ತಿ ಇರಬೇಕು. ಹಾಗೆಯೇ ಆಸಕ್ತಿ ಮೂಡಲು ಆ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಹಾಗೆ ಆ ಕೆಲಸದಲ್ಲಿ ಪ್ರೀತಿ ಇದ್ದಾಗ ಸಹಜವಾಗಿಯೇ ಆ ಕೆಲಸ ಯಶಸ್ವಿಯಾಗುತ್ತದೆ. ವಿದ್ಯಾರ್ಥಿಯಾದವನು ಯಶಸ್ಸು ಪಡೆಯಬೇಕು ಎಂಬ ಮನಸ್ಸಿನಿಂದ ಕಾರ್ಯಪ್ರವೃತ್ತನಾದರೆ ಅವನ ಗುರಿ ತಲುಪುವ ಮಾರ್ಗ ಕಾಣುವುದು. ಒಂದು ಚಿತ್ರದ ಗೀತೆಯ ಸಾಲು ಹೀಗಿದೆ: ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸುವುದರಿಂದ ಯಾವ ಕೆಲಸವೂ ಸಾಧ್ಯವಾಗುವುದಿಲ್ಲ. ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಎಂಬ ಆಂಗ್ಲ ಮಾತಿನಂತೆ ನಮ್ಮಲ್ಲಿ ಯಾವುದನ್ನೇ ಆಗಲಿ ಮಾಡಬೇಕು ಎನ್ನುವ ಉತ್ಕಟ ಆಕಾಂಕ್ಷೆ ಹುಟ್ಟಿಬಿಟ್ಟರೆ ಮಿಕ್ಕ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಮಾಡಿಯೇ ತೀರುತ್ತೇನೆ ಎಂಬ ಮನಸ್ಸು ಎಂಥ ಕೆಲಸವನ್ನಾದರೂ ಸಾಧ್ಯಗೊಳಿಸುತ್ತದೆ ಎಂದು ಈ ಗಾದೆ ಸೂಚಿಸುತ್ತದೆ. ನೆಕ್ಸ್ಟ್ ನೋಡಿ ಮಕ್ಕಳ, ತಾಳಿದವನು ಬಾಳಿಯಾನು. ಜೀವನದಲ್ಲಿ ಏಳು ಬೀಳುಗಳು, ಕಷ್ಟ ಕಾರ್ಪಣ್ಯ, ಸುಖ ದುಃಖ, ನೋವು ನಲಿವು, ಕೋಪ ತಾಪಗಳು ಸಹಜ. ಎಂತಹ ಸಂದರ್ಭದಲ್ಲೂ ವಿವೇಕವನ್ನು ಕಳೆದುಕೊಳ್ಳಬಾರದು. ತಾಳ್ಮೆಯಿಂದ ಇರಬೇಕು. ತಾಳ್ಮೆಗಿಂತ ತಪವೂ ಇಲ್ಲ ಎಂದಿದ್ದಾರೆ ಕನಕದಾಸರು. ಗಿಡ ನೆಟ್ಟ ಕೂಡಲೇ ಫಸಲು ಬಿಡಬೇಕು ಎಂದರೆ ಸಾಧ್ಯವಿಲ್ಲ. ಸಂಗೀತಾಭ್ಯಾಸ ಮಾಡಿದರೆ ಒಂದೇ ತಿಂಗಳಲ್ಲಿ ಕಚೇರಿ ನೀಡುವಂತಾಗಬೇಕು ಎನ್ನುವುದು ಸಾಧ್ಯವಿಲ್ಲ. ಪ್ರತಿಯೊಂದು ಸಾಧನೆಯಲ್ಲೂ ತಾಳ್ಮೆ ಬೇಕು. ತಾಳ್ಮೆಗೆ ಕಾಯುವ ಗುಣ ಬೇಕು. ಆತುರಗಾರನಿಗೆ ಬುದ್ಧಿ ಕೆಳಮಟ್ಟ. ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಪಡೆಯಬೇಕೆಂದರೆ ಕಾಯಬೇಕು. ತಾಳ್ಮೆ ಎಂದರೆ ಕೇವಲ ಕಾಯುವಿಕೆಯಲ್ಲ. ಕಾಯುವಿಕೆಯ ಪ್ರಕ್ರಿಯೆಯಲ್ಲಿ ನಾವು ತೋರುವ ಉತ್ತಮ ನಡವಳಿಕೆ ತಾಳ್ಮೆ. ತಾಳ್ಮೆಗೆ ಬಂಗಾರಕ್ಕಿಂತ ಹೆಚ್ಚಿನ ಬೆಲೆಯಿದೆ. ಒಂದು ಕ್ಷಣದ ತಾಳ್ಮೆಯು 1000 ಕ್ಷಣಕ್ಕಾಗುವಷ್ಟು ದುಃಖವನ್ನು ತಡೆಯಬಲ್ಲದು. ತಾಳ್ಮೆಯಿಂದ ಕಟ್ಟಿದ್ದು ಮತ್ತು ಪಡೆದದ್ದು ದೀರ್ಘಕಾಲ ಬಾಳುತ್ತದೆ. ಶ್ರುತಿಬದ್ಧ ಹಾಡುಗಾರಿಕೆ ಹಾಗೂ ನೃತ್ಯಕ್ಕೆ ತಾಳವೆಷ್ಟು ಮುಖ್ಯವೋ ಹಾಗೆ ಬದುಕಿಗೆ ತಾಳ್ಮೆ ಅಷ್ಟೇ ಮುಖ್ಯವೆಂಬುದು ಪ್ರಸ್ತುತ ಗಾದೆಯನ್ನು ಅರ್ಥೈಸುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿರಿ. ಇಲ್ಲಿ ಒಂದೇ ಸಂದರ್ಭವನ್ನು ಕೊಟ್ಟಿರ್ತಾರೆ ಮಕ್ಕಳ, 2 ಅಂಕ ಸಿಗುತ್ತೆ. ಇಲ್ಲಿ ನೋಡಿ, ಆಯ್ಕೆಯಲ್ಲಿ ಬರುವಂತಹ ಕರ್ತೃ ಆಕರ ಪಠ್ಯಕ್ಕೆ 1 ಅಂಕ, ಸಂದರ್ಭದಲ್ಲಿ ಯಾರು ಯಾರಿಗೆ ಯಾವಾಗ ಹೇಳಿದರು ಅನ್ನೋದಕ್ಕೆ 1 ಅಂಕ. ಅರ್ಥ ಆಯ್ತಲ್ವಾ? ಪ್ರಶ್ನೆ 11ರಲ್ಲಿ ನೋಡಿ, ಅಮ್ಮಾಜಿ ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಹೆನಮ್ಮ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಯಶೋಧರೆಯು ತನ್ನ ಮಗನಾದ ರಾಹುಲನನ್ನು ತಂದೆಯ ಬಳಿಗೆ ಕಳುಹಿಸಲು ಭಯಗೊಂಡಿದ್ದ ಸಂದರ್ಭದಲ್ಲಿ ರಾಹುಲನು ಈ ಮಾತನ್ನು ತನ್ನ ತಾಯಿಗೆ ಹೇಳುತ್ತಾನೆ. ಸ್ವಾರಸ್ಯ: ಯಶೋಧರೆಯು ತನ್ನನ್ನು ಬಿಟ್ಟು ತಂದೆಯ ಬಳಿಗೆ ಹೋದ ಮಗನು ಮತ್ತೆ ಹಿಂದಕ್ಕೆ ಬರುವನೋ ಇಲ್ಲವೋ
ಎನ್ನುವ ಸಂದೇಹದಿಂದ ದುಃಖಗೊಂಡಿದ್ದಾಗ ರಾಹುಲನು ಅವಳನ್ನು ಸಂತೈಸಿ ಮತ್ತೆ ಹಿಂದಿರುಗುವೆನು ಎನ್ನುವ ಭರವಸೆಯನ್ನು ನೀಡುವುದು ಈ ಮಾತಿನ ಸ್ವಾರಸ್ಯವಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ಇಲ್ಲಿ ಒಂದೇ ಪದ್ಯಭಾಗವನ್ನು ಕೊಟ್ಟಿರ್ತಾರೆ, 2 ಅಂಕ ಸಿಗುತ್ತೆ ಮಕ್ಕಳ. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ ಅರ್ಧರ್ಧ ಅಂಕ. ಒಟ್ಟು 4 ಸಾಲಿದೆ ಮಕ್ಕಳ ಈ ಪದ್ಯದಲ್ಲಿ. ಅರ್ಧರ್ಧ ಪ್ರತಿ ಸಾಲಿಗೆ ಅಂದರೆ 2 ಮಾರ್ಕು ಕಂಪ್ಲೀಟಾಗಿ ಪಡ್ಕೊಳ್ಳುವಂತಹ ಅವಕಾಶ ನಿಮ್ಮದಾಗಿರುತ್ತೆ. ಪ್ರಶ್ನೆ 12ರಲ್ಲಿ ನೋಡಿ, ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ, ಘಾತ ಕಥನವನ್ನು ಬಿಡದೆ ನಿರಂತರ ಗೀತೆಯನ್ನೋದಿದರೇನು ಫಲ. ಈ ರೀತಿಯಾದಂತಹ ಪದ್ಯವನ್ನು ನೀವು ಪೂರ್ಣ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇಲ್ಲಿ ಒಂದೇ ಪದ್ಯವನ್ನು ಕೊಟ್ಟಿರ್ತಾರೆ ಮಕ್ಕಳ, 2 ಅಂಕ ಸಿಗುತ್ತೆ. ಮೌಲ್ಯವನ್ನು ಗುರುತಿಸುವುದಕ್ಕೆ 1 ಅಂಕ, ಸಾರಾಂಶವನ್ನು ಬರೆಯುವುದಕ್ಕೆ ಹಾಗೂ ಭಾಷಾ ಶೈಲಿಗೆ 1 ಅಂಕ ಇರುತ್ತೆ ಮಕ್ಕಳ. ನೆಕ್ಸ್ಟ್ ಪ್ರಶ್ನೆ 13ರಲ್ಲಿ ನೋಡಿ, ಕೊಟ್ಟಿರುವಂತಹ ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಈ ಪದ್ಯಭಾಗವನ್ನು ಶ್ರೀ ಪುಲಿಗೆರೆ ಸೋಮನಾಥ ಕವಿಯು ರಚಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಕವಿ ಪುಲಿಗೇರಿ ಸೋಮನಾಥನು ಶ್ರೇಷ್ಠ ಮಂತ್ರಿಯ ಲಕ್ಷಣಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಬಹಳ ಗಂಭೀರನಾದವನು, ದಾನಶೀಲನಾದವನು, ಧೈರ್ಯಶಾಲಿಯಾದವನು, ಗುಣಶಾಲಿಯಾದವನು, ಸತ್ಯಸಂಧಾನನಾದವನು, ಅನೇಕ ಲಿಪಿಗಳನ್ನು ಭಾಷೆಗಳನ್ನು ಪರಿಚಯ ಮಾಡಿಕೊಂಡಿರುವವನು, ಲಂಚಕ್ಕೆ ಆಸೆ ಪಡದವನು, ನೇಮಿಷ್ಠನು, ಒಳ್ಳೆಯ ಧರ್ಮಿಷ್ಠನು, ವಿಚಾರಶಾಲಿಯು, ಚತುರೋಪಾಯಗಳನ್ನು ಬಲ್ಲವನು, ಸ್ವಾಮಿ ಕಾರ್ಯದಲ್ಲಿ ಆಸಕ್ತಿ ಉಳ್ಳವನು, ಶ್ರೇಷ್ಠನಾದ ಮಂತ್ರಿ ಎಂದು ಪುಲಿಗೆರೆ ಸೋಮನಾಥ ಕವಿಯು ಹೇಳುತ್ತಾನೆ. ಶ್ರೇಷ್ಠ ಮಂತ್ರಿಯಾದವನು ಅತಿ ಗಂಭೀರ ಸ್ವಭಾವದವನು ಆಗಿರಬೇಕು ಹಾಗೂ ಉದಾರ ಗುಣವುಳ್ಳವನು ಆಗಿರಬೇಕು ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ. ಮಕ್ಕಳ, ಇಲ್ಲಿಗೆ 8ನೇ ತರಗತಿಯ ಕನ್ನಡದಲ್ಲಿ LBA ಆಧಾರಿತ ಸಾಧನಾ ಪರೀಕ್ಷೆ 2 ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.